ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ಹಬ್ಬದ ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನಮ್ಮ ಮನೆಗೇನು ಹಬ್ಬ ಮಾಡ್ತಾ ಇಲ್ಲ. ಸೊ ಹಾಗೆ ರ್ಯಾಂಡಮ್ ಆಗಿ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮಾಮೂಲಿ ಬೆಳಗ್ಗೆನೇ ಒಂದು ಗ್ಲಾಸ್ ಬಿಸಿನೀರು ತಗೊಂಡು ಅದಾದಮೇಲೆ ಹಾಫ್ ಆನ್ ಅವರ್ ಬಿಟ್ಟು ಜೀನಿ ತೊಗೊಳ್ತೀನಿ ಪ್ರತಿನಿತ್ಯ. ಸೊ ಈ ರಿಸಲ್ಟ್ ಹೇಗಿರುತ್ತೆ ಅನ್ನೋದು ಕೂಡ ನಿಮ್ಮ ಹತ್ರ ನೆಕ್ಸ್ಟು ದಿನಗಳೆಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ನೂ 2 ವೀಕ್ಸಿಂದ ನಾನು ತಗೊಳ್ತಾ ಇದ್ದೀನಿ ಅಷ್ಟೇ. ಸೊ ನೋಡೋಣ. ಹಾಗೆ ಟೇಸ್ಟ್ ಕೂಡ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಒಂಥರ. ಅದಾದಮೇಲೆ ಬೆಳಗ್ಗೆನೇ ಒಂದು ಪಾರ್ಸೆಲ್ ಬಂತು. ನಾನು ಹಬ್ಬಕ್ಕಂತ ಆರ್ಡ್ರ್ ಮಾಡಿದ್ದೆ, ಹಬ್ಬದ ದಿನವೇ ಬಂದಿದೆ. ಸೊ ಗಣಪತಿ ಪೆಂಡೆಂಟ್ ಇರುವಂಥ ಇಯರಿಂಗ್ ಆ್ಯಂಡ್ ನೆಕ್ ಪೀಸ್ ಬಂದಿದೆ. ತುಂಬ ಚೆನ್ನಾಗಿದೆ, ಒಂಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಕುರ್ತಿಗೆಲ್ಲ ಹಾಕ್ಕೊಂಡ್ರೆ, ಚೂಡಿದಾರ್ ಸೆಟ್ಗೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ಫೈನಲಿ ಬಂತು. ಮೀಶೋದಲ್ಲಿ ತೊಗೊಂಡಿರೋದು. ಇದು ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ನಿಮಗೇನಾದರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಖಂಡಿತ ಲಿಂಕ್ ಕಳಿಸ್ಕೊಡ್ತೀನಿ. ಸೊ ಅದಾದಮೇಲೆ ಇಲ್ಲಿ ನನ್ನ ಮಗಳು ಅದಕ್ಕೆ ಪ್ಯಾಕಿಂಗ್ ಜೊತೆ ಇದು ಬಂದಿರುತ್ತಲ್ವ, ಬಬಲ್ಸ್ ಥರ, ಅದನ್ನು ತಗೊಂಡು ಹೊಡ್ಕೊಂಡು ಕುಂತಿದ್ದಾಳೆ. ಸೊ ನಾನು ಅದೇ ಥರ ಈ ಥರ ಸಿಕ್ಕರೆ ನಾನು ಯಾವಾಗಲೂ ಈ ಥರ ಚಟ್ಪಟ್ ಅನ್ನಿಸ್ತಾ ಇರ್ತೀನಿ. ಸೊ ಅವಳು ಕೂಡ ಅದೇ ಮಾಡ್ತಾ ಇದ್ದಾಳೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಆ್ಯಂಡ್ ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಾವು ಹಬ್ಬ ಏನೂ ಮಾಡಿಲ್ಲ. ಅದ್ರ ಜೊತೆ ಪಿರಿಯಡ್ ಕೂಡ ಇತ್ತು. ನಾನು 2 ಮಂತ್ ಪಿರಿಯಡ್ಸ್ ಆಗಿರಲಿಲ್ಲ. ಸೊ ಜೀನಿ ತೊಗೊಂಡ್ಮೇಲೆ ನನಗದು ಒಳ್ಳೆ ಸೊಲ್ಯೂಷನ್ ಸಿಕ್ತು. ಅದು ತೊಗೊಂಡ್ಮೇಲೆ ನಾನು ಪಿರಿಯಡ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಾಯಿದ್ದೀನಿ. ಸೊ ಹಾಗಾಗಿ ನನಗೆ ಕಂಟಿನ್ಯೂಸ್ ಆಗಿ 1 ವೀಕ್ ನನಗೆ ಏನು ಬ್ಲೀಡಿಂಗ್ ಆಯಿತು. ಸೊ ಹಾಗಾಗಿ ಅದೆಲ್ಲ ಅಂಟು ಮುಂಟು ಅಲ್ವ. ಸೊ ಹಾಗಾಗಿ ನಾನು ಹುತ್ತಕ್ಕೆ ಹಾಲು ಹಾಕಿಲ್ಲ. ಆಮೇಲೆ ಗಣೇಶನ ಹಬ್ಬ, ಗೌರಿ ಹಬ್ಬ ಏನೂ ಎಂತ ಮಾಡಿಲ್ಲ. ಸೊ ಫುಲ್ ರೆಸ್ಟಲ್ಲೇ ಇದ್ದೆ. ಹಾಗೆ ಗಂಟಲು ನೋವು, ಸ್ವಲ್ಪ ಹೆಡ್ಡೇಕು ಅದೆಲ್ಲ ಇದ್ದಿದ್ದರಿಂದ ಈ ವರ್ಷ ನಾನು ಯಾವುದೇ ಥರ ಹಬ್ಬ ಮಾಡಿಲ್ಲ. ಯಾಕಂದರೆ ಅಂಟು ಮುಂಟು ಆಗುತ್ತೆ. ಸೊ ಹಾಗಾಗಿ ಅದಾದಮೇಲೆ ಮಧ್ಯಾಹ್ನ ಬೇಳೆ ಸಾರು ಮುದ್ದೆ ಮಾಡಿತ್ತು. ಅದಾದಮೇಲೆ ಸಂಜೆ ಏನದು ಮಜ್ಜಿಗೆ ಹುಳಿ ಮತ್ತು ಏನಪ್ಪ ಅದು ಬಾಳೆಕಾಯಿ ವಡೆ ಮಾಡಿತ್ತು. ಅದೆಲ್ಲ ಆದಮೇಲೆ ಸೊ ಊಟ ಮುಗಿಸ್ಕೊಂಡು ಹಂಗೆ ರೆಸ್ಟ್ ಮಾಡ್ತಾಯಿದ್ದೆ. ಇಲ್ಲ ಅವ್ರ ಅಪ್ಪಾಜಿ ಪಾಪ ಮಲಗಿದ್ರೆ ಇಲ್ಲಿ ಬಂದು ಮೇಕಪ್ ಮಾಡ್ತೀನಿ ಅಪ್ಪಾಜಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪಾಜಿಗೆ ಮೇಕಪ್ ಮಾಡ್ತಾಯಿದ್ದಾಳೆ. ಭಾರಿ ತುಂಟಿ ಅಂದರೆ ಭಾರಿ ತುಂಟಿ. ಒಂದು ಮಾತು ಕೇಳಲ್ಲ. ಅವಳು ಇಷ್ಟ ಬಂದಂಗೆ ಮಾಡೋದು. ಅವಳು ಬಜಾರಿ ಅಂದರೆ ಹೆವಿ ಬಜಾರಿ. ನನ್ನ ಮಗಳು, ದೊಡ್ಡ ಮಗಳು ಹಿಂಗಿಲ್ಲಪ್ಪ ಪಾಪ. ಇವಳಂತೂ ಭಾರಿ ಸಿಕ್ಕಾಪಟ್ಟೆ ಬಜಾರಿ ಅಂದರೆ ಬಜಾರಿ. ಇಲ್ಲಿ ನೋಡಿ, ಕ್ಯಾಮ್ರಾ ನೋಡ್ತಿದ್ದ ತಕ್ಷಣ ಆಯ್ ಅಂತ ಇದು ಮಾಡ್ತಾಳೆ. ಆ್ಯಂಡ್ ಮಕ್ಕಳು ಎಲ್ಲ ಮನೆಯಲ್ಲಿ ಈ ಥರ ಇದ್ದರೆ ಒಂಥರ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಬಟ್ ಹಠ ಜಾಸ್ತಿ. ಅವ್ರ ಅಪ್ಪಂಗೆ ನೀವು ನಿದ್ದೆ ಮಾಡೋದಕ್ಕೆ ಬಿಡ್ತಿಲ್ಲಪ್ಪ, ನಾನು ಮೇಕಪ್ ಮಾಡ್ತೀನಿ ಅಂತೇಳಿ ಮಾಡು. ಅಯ್ಯೋ, ಮೊಬೈಲಲ್ಲಿ ನೋಡ್ತಾ ಇರ್ತಾಳೆ ಮೇಕಪ್ ಮಾಡೋದು ಅದೆಲ್ಲ. ಅದು ನೋಡ್ತಾಳೆ. ಆಮೇಲೆ ನಾವು ದೊಡ್ಡವ್ರು ಮಾಡ್ಕೊಳ್ಳೋದು ನೋಡ್ತಾ ಇರ್ತಾರೆ ಮಕ್ಕಳು. ಸೊ ಅದನ್ನೇ ಅವ್ರು ಮಾಡ್ತಾರೆ. ಆ್ಯಂಡ್ ಈ ವರ್ಷ ಹಬ್ಬ ಮಾಡಿಲ್ಲ ಅಂತ ತುಂಬ ಬೇಜಾರಾಯಿತು ನನಗೆ. ಏನು ಮಾಡೋದು, ಏನೋ ಮಾಡೋದಕ್ಕಾಗೋದಿಲ್ಲ. 1 ವೀಕ್ ನಾನು ಪಿರಿಯಡ್ಸಲ್ಲೇ ಇದ್ದೆ. ಸೊ ಫುಲ್ ಅಂಟು ಮುಂಟು ಇಟ್ಕೊಂಡು ಹೆಂಗೆ ಹಬ್ಬ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದೇ ಥರ ಹಬ್ಬ ನಾನು ಮಾಡಿಲ್ಲ. ಸೊ ನೋಡೋಣ, ನೆಕ್ಸ್ಟ್ ವರ್ಷ 2 ವರ್ಷದ್ದು ಸೇರಿಸಿ ಚೆನ್ನಾಗಿ ಹಬ್ಬ ಮಾಡೋಣ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ. ಹಾಗೆ ಆಲ್ ನೋಟಿಫಿಕೇಷನ್ನು ಸಿಗಬೇಕು ಅಂತಂದರೆ ನಿಮಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ಆಲ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಆಗ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಆ್ಯಂಡ್ ಕೊನೆವರೆಗೂ ನನ್ನ ವೀಡಿಯೋನ ನೋಡಿ, ಓಕೆನಾ. ಆ್ಯಂಡ್ ನಮ್ಮ ಏರಿಯಾ ಗಣಪತಿ ಈ ಥರ ಇತ್ತು.
ಸೊ ಎಲ್ಲ ತೊಗೊಂಬರ್ತಾಯಿದ್ರು. ನನಗೆ ನೋಡೋದಕ್ಕೆ ಒಂಥರ ಖುಷಿ ಆಯಿತು. ಬಟ್ ಅಷ್ಟೇ ಬೇಸರ ಆಯಿತು, ಈ ವರ್ಷ ಹಬ್ಬ ಮಾಡೋಂಗಿಲ್ವಲ್ಲ ಅಂತ ಹೇಳ್ಬಿಟ್ಟು. ನಾವಿರೋ ಮನೆ ಹತ್ರನೇ ಇಲ್ಲಿ ಹೊರ್ಗಡೆ ಮುಂದೆ ಅಲ್ಲಿ ಗಣಪತಿ ಕೂರಿಸ್ತಾ ಇದ್ದಾರೆ ಎಲ್ಲ. ಸೊ ಅದನ್ನು ತೊಗೊಂಬರ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಪಾಪುಗೆ ಬಾಳೆಕಾಯಿ ಬಜ್ಜಿ ಅದನ್ನು ಮಾಡಿಕೊಟ್ವಿ. ಅದಾದಮೇಲೆ ಮುದ್ದೆ ಮೊಸರು ತಿನ್ನೋಂಗಾಗಿತ್ತು. ಸೊ ಹಾಗಾಗಿ ಮೊಸರು ಮುದ್ದೆ ಕಲಿಸ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ತುಂಬ ಹೆಲ್ತಿ ಕೂಡ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ.